ಹಾಯ್ ಎಲ್ರಿಗೂ. ಹಬ್ ಆಫ್ ದಿ ವೀಕ್ನ 2ನೇ ಸಂಚಿಕೆಯಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಹಬ್ ಇದು. ಇದಕ್ಕೆ ಸಂಸ್ಕೃತದಲ್ಲಿ ನಿಂಬಪತ್ರ ಎಂದು, ಕನ್ನಡದಲ್ಲಿ ಕಹಿಬೇವು ಎಂದು ಹಾಗೂ ಇಂಗ್ಲಿಷ್ನಲ್ಲಿ ನೀಮ್ ಎಂದು ಕರೀತಾರೆ. ಆಯುರ್ವೇದದ ಪ್ರಕಾರ ಇದಕ್ಕೆ ಕೃಮಿಹರ, ವ್ರಣಹರ, ಕುಷ್ಠಹರ ಹಾಗೂ ಮೇಹಹರ ಪ್ರಾಪರ್ಟಿಗಳಿವೆ. ಹಿಂದಿನ ಕಾಲದಲ್ಲಿ ಟೂತ್ ಬ್ರಷ್ ಇರಲಿಲ್ಲ. ಆಗ ನಮ್ಮ ಪೂರ್ವಜರು ಇದರ ಕಡ್ಡಿಗಳನ್ನು ಟೂತ್ ಬ್ರಷ್ನ ಬದಲಾಗಿ ಬಳಕೆ ಮಾಡ್ತಾ ಇದ್ರು. ಕೃಮಿಹರ ಅಂತ ಅಂದರೆ ಜಸ್ಟ್ ಇದು ಕಣ್ಣಿಗೆ ಕಾಣಿಸುವಂತಹ ಕ್ರಿಮಿಗಳನ್ನು ಮಾತ್ರವಲ್ಲದೆ ಕಾಣಿಸದಂತಹ ಕ್ರಿಮಿಯನ್ನು ಕೂಡ ನಾಶ ಮಾಡುವಂತಹ ಗುಣವನ್ನು ಹೊಂದಿದೆ. ಅಂದರೆ ಇದಕ್ಕೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ. ಅದು ಆಂಟಿ ಬ್ಯಾಕ್ಟೀರಿಯಲ್ ಇರಬಹುದು, ಆಂಟಿ ವೈರಲ್ ಇರಬಹುದು, ಆಂಟಿ ಫಂಗಲ್ ಕೂಡ ಇರಬಹುದು. ಇನ್ನು ಗಾಯಗಳಲ್ಲಿ ಇದರ ಎಲೆಗಳ ರಸವನ್ನು ಬಳಸೋದ್ರಿಂದ ಗಾಯ ಬೇಗ ವಾಸಿಯಾಗುತ್ತೆ ಹಾಗೂ ಗಾಯಕ್ಕೆ ಇನ್ಫೆಕ್ಷನ್ ಆಗೋದಿಲ್ಲ. ಹಾಗೆಯೇ ಇದನ್ನು ಮಧುಮೇಹದಲ್ಲಿ ಇದರ ಎಲೆಯ ರಸವನ್ನು ಬಳಸಬಹುದು. ಇದರ ಎಲೆಯಿಂದ ತಯಾರಿಸಿದಂತಹ ಆಯಿಲ್ ಅನ್ನು ತಲೆಯ ಹೊಟ್ಟಿನ ಸಮಸ್ಯೆ